ನಮ್ಮ ದಾಳಿಂಬೆಲಿ ಇವತ್ತು ಒಂದು ದೊಡ್ಡ ಎನಿಮಿ, ದೊಡ್ಡ ಶತ್ರು ಅನ್ಬೇಕಾದ್ರೆ ಇವತ್ತು ಬಂದ್ಬಿಟ್ಟು ನಮಗೆ ರೂಟ್ ನಾಟ್ ನಿಮ್ಯಾಟೋಡ್ ಅಂತ. ಯಾವಾಗ ಸಿಯೋರಿಟಿ ನಿಮ್ಯಾಟೋಡ್ ನಿಮ್ಮ ಬೇರೆ ಒಳಗಡೆ ಇನ್ಸರ್ಟ್ ಆಗಿಬಿಟ್ಟು ಅಲ್ಲ ಗಾಲ್ ಫಾರ್ಮೇಷನ್ ಮಾಡುತ್ತೋ ಬೇರೆ ಬಂದ್ಬಿಟ್ಟು ಓಪನ್ ಆಗಿರುತ್ತೆ. ಆ ಓಪನಲ್ಲಿ ನಮ್ಮ ಫಿಜಾರಮ್ ಅನ್ನೋಂಥದ್ದು ಒಂದು ಫಂಗಸ್ ಬಂದ್ಬಿಟ್ಟು ಅಟ್ಯಾಕ್ ಮಾಡಿಬಿಡುತ್ತೆ. ಒಂದು ನ್ಯೂಟ್ರಿಯೆಂಟ್ ಏನು ಕೊಡ್ತೀರಲ್ಲ ಅದು ಅಟ್ಯಾಕ್ ಮಾಡೋಂಥ ಕೆಪಾಸಿಟಿ ನಿಮ್ಮ ಬೇರಲ್ಲಿರಲ್ಲ. ವಿಲ್ಟ್ ಎಲ್ಲ ಫಸ್ಟ್ ಕಂಟ್ರೋಲ್ ಮಾಡೋದು ನಿಮ್ಯಾಟೋಡ್ನ. ಯಾವಾಗ ನಿಮ್ಯಾಟೋಡ್ ಕಂಟ್ರೋಲ್ ಮಾಡ್ತೀರಾ ಅವಾಗ ನಿಮ್ಮ ತೋಟದಲ್ಲಿ ವಿಲ್ಟ್ ಕೂಡ ನಿಮಗೆ ಇಲ್ಲಿ ಕಂಟ್ರೋಲ್ ಬರೋದು. ಅದರಲ್ಲಿ ಕೋಟೆವ ಕಂಪ್ನಿಯವ್ರದ್ದು ಸ್ಯಾಲುಬ್ರೋ ತೊಗೊಂಡು 2 ml 1 ಲೀಟರ್ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು. ನಮಸ್ಕಾರ ರೈತರೇ, ನಾನು ಶ್ರೀಕಾಂತ್. ಸುಮಾರು ವಿಡಿಯೋಗಳಲ್ಲಿ ನಾನು ಆಲ್ರೆಡಿ ಮಾತಾಡಿದ್ದೀನಿ ಈ ನಿಮ್ಯಾಟೋಡ್ ಬಗ್ಗೆ. ಸೊ ಇವತ್ತು ಸ್ವಲ್ಪ ಮಾತಾಡಬೇಕು ಅನ್ನಿಸ್ತು ಮತ್ತೆ ತಿರ್ಗಾ. ಯಾಕಂದರೆ ಅಷ್ಟೊಂದು ನಾನು ಸುಮಾರು ತೋಟಗಳು ನೋಡಿದ್ರೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಏನಾಗಿಲ್ಲ. ಸೊ ನಮ್ಮ ದಾಳಿಂಬೆಲಿ ಇವತ್ತು ಒಂದು ದೊಡ್ಡ ಎನಿಮಿ, ಒಂದು ದೊಡ್ಡ ಶತ್ರು ಅನ್ಬೇಕಾದ್ರೆ ಇವತ್ತು ಬಂದ್ಬಿಟ್ಟು ನಮಗೆ ರೂಟ್ ನಾಟ್ ನಿಮ್ಯಾಟೋಡ್ ಅಂತೀವಿ. ಅದನ್ನೇ ನಾವು ಕನ್ನಡದಲ್ಲಿ ಬೇರ್ ಗಂಟು ಅಂತ ಅದನ್ನು ಕರಿತೀವಿ. ಸೊ ಇದು ಇರೋದ್ರಿಂದ ನಮ್ಮ ದಾಳಿಂಬೆಲಿ ಒಂದು 30 to 40% ಲಾಸ್ ಇವತ್ತು ನಮಗೆ ನೋಡೋಕ್ಕೆ ಸಿಗ್ತಾ ಇದೆ. ಅಂದರೆ ಆಲ್ಮೋಸ್ಟ್ ನಮಗೆ ಕಣ್ಣಿಗೆ ಕಾಣಿಸ್ಬಿಡ್ತಾ ಇದೆ. ಇವಾಗ ನಮ್ಮ ರೈತರು ಮಾಡೋದೇನು ಸ್ಮಾಲ್ ಮಿಸ್ಟೇಕ್ ಏನಂದರೆ ಅದ್ರ ಬಗ್ಗೆ ನಾವು ನೋಡೋದೇ ಇಲ್ಲ. ಈ ನಮ್ಮ ಗಿಡ ಇದೆ ಅಂದರೆ ಗಿಡದ ನಾವು ಮೇಲಿನ ಭಾಗ ಮಾತ್ರ ನೋಡ್ತಾ ಇದ್ದೀವಿ. ಇಲ್ಲಿ ಏನೇನು ಚೇಂಜಸ್ಗಳಾಗ್ತಿದೆ ಏನಿದೆ ಅಂತ ಅಷ್ಟು ಮಾತ್ರ ನೋಡ್ತಾ ಇದ್ದೀವಿ. ಕೆಳಗಡೆ ಭೂಮಿ ಕೆಳಗಡೆ ಏನು ನಡೀತಿದೆ ಅದ್ರ ಬೇರೆದೇನು ಆಗ್ತಿದೆ ಅಲ್ಲಿ ಏನಿದೆ ಅಂತ ನಾವು ನೋಡ್ತಾನೆ ಇಲ್ಲ. ಸೊ ಅದಕ್ಕೆ ಇವತ್ತೇನಿದೆ ಅಂದರೆ ನಾನು ಸುಮಾರು ತೋಟಗಳಿಗೆ ಪರಿಶೀಲನೆ ಮಾಡಿ ನೋಡಿದಾಗ ಈ ನಮ್ಮ ಈ ಚಿಕ್ಕಬಳ್ಳಾಪುರ ಏರಿಯಾದಲ್ಲಿ ಸುಮಾರು ಬೇರುಗಂಡದ ಪ್ರಾದುರ್ಭಾವ ಜಾಸ್ತಿ ಕಾಣಿಸ್ಕೊಂಡು ಬರ್ತಾ ಇದೆ. ಸೊ ಅದಕ್ಕೆ ನಾವು ಇವತ್ತು ಏನು ಮಾಡಿದ್ದೀನಿ ಅಂದರೆ, ಸೊ ಇನ್ನು ಬೇರ್ಗಂಟು ಬಂದಾಗ ಏನೇನು ಸಮಸ್ಯೆಗಳಾಗ್ತವೆ ನಮಗೆ ಅಂದರೆ ಒಂದು ಸ್ವಲ್ಪ ಇನ್ನು ಶಾರ್ಟಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ಫಸ್ಟು ಬೇರ್ಗಂಟು ಬಂದಾಗ ನಿಮ್ದು ವೆಜಿಟೇಟಿವ್ ಗ್ರೋತ್ ಆಗಲಿ ರೀಪ್ರೊಡಕ್ಟಿವ್ ಗ್ರೋತ್ ಆಗಲಿ ಡಾರ್ಪ್ ಆಗುತ್ತೆ, ಅಂದರೆ ಬಿದ್ದೋಗ್ಬಿಡುತ್ತೆ, ಗಿಡದಲ್ಲಿ ನಿಮಗೆ ಗ್ರೋತ್ ಕಾಣಿಸಲ್ಲ. ಇನ್ನು ಸೆಕೆಂಡ್ ಬಂದುಬಿಟ್ಟು ನಿಮಗೆ ಯಾವ ಥರ ನಿಮಗೆ ಬಡ್ ಇನಿಷಿಯೇಟ್ ಆಗಬೇಕಾಗಿದೆ, ಫೀಮೇಲ್ ಫ್ಲವರ್ ಬರಬೇಕಾಗಿದೆ, ಆ ಫ್ಲವರ್ ನಿಮ್ಮಲ್ಲಿ ಬರಲ್ಲ. ಇನ್ನೊಂದು ನಿಮ್ಮ ತೋಟದಲ್ಲಿ ಈ ಆದಾಗಿಂದ 45ರಿಂದ 55 ದಿವಸದಲ್ಲಿ ನಿಮ್ಮ ತೋಟ ಸೆಟ್ಟಿಂಗಲ್ಲಿ ಇರಬೇಕು. ಆ ಸೆಟ್ಟಿಂಗ್ ನಮ್ಮಲ್ಲಿ ನಿಮ್ಯಾಟೋಡ್ ಇದ್ದರೆ ಕಾಣಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಇನ್ನೊಂದು ಬಂದುಬಿಟ್ಟು ಯಾವಾಗ ಬೇರ್ಗಂಡು ಇನ್ಫೆಕ್ಷನ್ ನಿಮಗೆ ಜಾಸ್ತಿ ಆಗುತ್ತೋ ಅದು ಇನಿಷಿಯಲ್ ಸ್ಟೇಜು, ಆಮೇಲೆ ಒಂದು ನಾವು ಲಾಸ್ಟ್ ಸಿವಿಯರಿಟಿ ಸ್ಟೇಜ್ ಅಂತ ಕರಿತೀವಿ. ಆ ಸ್ಟೇಜಲ್ಲಿ ಹೋದಾಗ ನಿಮ್ಮಲ್ಲಿ ಗಿಡಕ್ಕೆ ಫ್ಲವರ್ ಸೆಟ್ಟಿಂಗು ಬರಲ್ಲ. ಇನ್ನು ಕಾಯಿ ಸ್ಟೇಜಲ್ಲಿದ್ದರೆ ನಿಮ್ಮ ಕಾಯಿ ಕೂಡ ನಿಮಗೆ ಇಲ್ಲಿ ಸೈಜ್ ಬರಲ್ಲ. ಇನ್ನೊಂದು ಏನಾಗುತ್ತಂದರೆ ಯಾವಾಗ ಸಿವಿಯರಿಟಿ ನಿಮ್ಯಾಟೋಡ್ ನಿಮ್ಮ ಬೇರ್ಗಂಟು ಒಳಗಡೆ ಇನ್ಸರ್ಟ್ ಆಗಿಬಿಟ್ಟು ಅಲ್ಲ ಗಾಲ್ ಫಾರ್ಮೇಷನ್ ಮಾಡುತ್ತೋ, ಗಾಲ್ ಫಾರ್ಮೇಷನ್ ಮಾಡಿದಾಗ ನಿಮ್ಮದು ಟೋಟಲ್ ರೂಟ್ ವೀನ್ಸ್ ಏನಿರುತ್ತಲ್ಲ ಬ್ಲಾಕೇಜ್ ಬಂದುಬಿಡ್ತದೆ. ಯಾವಾಗ ಬ್ಲಾಕೇಜ್ ಬರುತ್ತೋ ನಿಮಗೆ ಅಲ್ಲಿಂದ ನೀವು ಕೊಟ್ಟಂಥ ವಾಟರ್ ಆಗಲಿ, ನೀವು ಕೊಟ್ಟಂಥ ವಾಟರ್ ಸಲ್ಯುಬಲ್ ಆಗಲಿ, ಇನ್ನೂ ಒಂದು ನ್ಯೂಟ್ರಿಯೆಂಟ್ ಏನು ಕೊಡ್ತೀರಲ್ಲ ಅದು ಅಪ್ಟೇಕ್ ಮಾಡೋಂಥ ಕೆಪಾಸಿಟಿ ನಿಮ್ಮ ಬೇರಲ್ಲಿರಲ್ಲ. ಸೊ ಆದ್ರಿಂದ ಇನ್ನೊಂದು ನಮಗೆ ಬೆನಿಫಿಟ್ ಏನಾಗ್ತಿದೆ ಅದರಲ್ಲಿ ಅಂದರೆ, ಒಂದು ಬಂದುಬಿಟ್ಟು ಬೆನಿಫಿಟ್ ಅಂದರೆ ವಿಲ್ಟಿಗೆ ಬೆನಿಫಿಟ್ ಏನಾಗ್ತಿದೆ ಅಂದರೆ, ಯಾವಾಗ ಬೇರೆ ಗಂಟು ನಾಟ್ ಮಾಡುತ್ತೋ ಮನೆ ಮಾಡ್ಕೊಳ್ಳುತ್ತೋ ಅಲ್ಲಿ ಅಪ್ಟೇಕ್ ಮಾಡೋಕ್ಕೆ ಚಾನ್ಸ್ ಇರಲ್ಲ. ಸೊ ಕೆಳಗಿನ ಬೇರು ಬಂದುಬಿಟ್ಟು ಓಪನ್ ಆಗಿರುತ್ತೆ. ಆ ಓಪನಲ್ಲಿ ನಮ್ಮ ಫಿಜಾರಮ್ ಅನ್ನೋಂಥದ್ದು ಒಂದು ಫಂಗಸ್ ಬಂದುಬಿಟ್ಟು ಅಟ್ಯಾಕ್ ಮಾಡಿಬಿಡುತ್ತೆ. ಮಿಂಬ್ರಿ ಅಟ್ಯಾಕ್ ಕನ್ಸೆಪ್ಟೇ ಬೇರೆ ಬರುತ್ತೆ, ಫಿಜಾರಮ್ ಕನ್ಸೆಪ್ಟೇ ಬೇರೆ ಬರುತ್ತೆ. ವಿಲ್ಟಲ್ಲಿ ಸುಮಾರು ಸ್ಪೆಸಿಸ್ಗಳಿದ್ದಾವೆ. ಇಲ್ಲಿ ನಮಗೆ ಬೇರೆ ಗಂಟು ಅಟ್ಯಾಕ್ ಆದ ತಕ್ಷಣ ಫಿಜಾರಮ್ ಅಟ್ಯಾಕ್ ಆಗುತ್ತಲ್ಲೋ ಆ ಟೈಮಲ್ಲಿ ನಿಮ್ಮ ಗಿಡ ಒಂದೇ ಒಂದು ದಿವಸದಲ್ಲಿ ನಿನ್ನೆ ನೋಡಿರುವಂಥ ಗಿಡ ಇವತ್ತು ನಿಮಗೆ ನೋಡ್ಸೋಕೆ ಕಾಣಿಸಲ್ಲ. ಅದನ್ನ ಎಕ್ಸಾಂಪಲ್ ಕೂಡ ತೋರಿಸ್ತಿದ್ದೀನಿ ನಿಮಗೆ. ಅಲ್ಲಿ ಒಂದು ಗಿಡದೇ ತೋರಿಸ್ಕೊಡ್ತೀನಿ. ಇವತ್ತು ಅದು ವಿಲ್ಟ್ ಅಟ್ಯಾಕ್ ಆಗಿದೆ ಅಂದರೆ ನಾಳೆ ಗಿಡ ಸತ್ತೋಗ್ಬಿಟ್ಟಿರ್ತದೆ. ಸೊ ಇದು ವಿಲ್ಟ್ ಅಟ್ಯಾಕ್ ಬರೋದು ನಿನ್ನೆ ಇವತ್ತು 6 months ಬ್ಯಾಕು ಅಂತ ಇರಲ್ಲ. ಅದು ಬಂದುಬಿಟ್ಟು 1 ವರ್ಷದ ಹಿಂದೆನೇ ಬಂದಿರುತ್ತೆ. ಅದ್ರ ಬಗ್ಗೆ ನೀವು ದುರ್ಲಕ್ಷ್ಯ ಮಾಡಿರ್ತೀರ. ಯಾಕೆ ದುರ್ಲಕ್ಷ್ಯ ಮಾಡಿರ್ತೀರ ಅಂದರೆ, ಫಸ್ಟು ನಮಗೆ ವಿಲ್ಟ್ ಬರೋಲ್ಲ ಗಿಡದಲ್ಲಿ, ಫಸ್ಟ್ ಬರೋದೇ ಬೇರ್ಗಂಟು. ಯಾವಾಗ ಬೇರ್ಗಂಟು ಬರುತ್ತೋ ಆವಾಗ ನಿಮ್ಮ ತೋಟ ವಿಲ್ಟ್ಗೆ ಬಾಧೆ ಆಗಿಬಿಡ್ತದೆ. ಸೊ ನಮಗೆ ಏನು ಮಾಡಬೇಕಾಗಿದೆ ಅಂದರೆ, ಫಸ್ಟ್ ಕಂಟ್ರೋಲ್ ಮಾಡೋದು ವಿಲ್ಟ್ ಅಲ್ಲ, ಫಸ್ಟ್ ಕಂಟ್ರೋಲ್ ಮಾಡೋದು ನಿಮ್ಯಾಟೋಡ್ನ. ಯಾವಾಗ ನಿಮ್ಯಾಟೋಡ್ ಕಂಟ್ರೋಲ್ ಮಾಡ್ತೀರಾ ಅವಾಗ ನಿಮ್ಮ ತೋಟದಲ್ಲಿ ವಿಲ್ಟ್ ಕೂಡ ನಿಮಗೆ ಇಲ್ಲಿ ಕಂಟ್ರೋಲ್ ಬರೋದು. ನಿಮ್ಯಾಟೋಡ್ ಕಂಟ್ರೋಲ್ ಮಾಡ್ಕೊಳ್ಳಿ, ಫ್ಲವರ್ ಸೆಟ್ಟಿಂಗ್ ಚೆನ್ನಾಗಿ ಬರುತ್ತೆ. ಆ ಸೆಟ್ಟಿಂಗ್ ಬಂದುಬಿಟ್ಟು ಕೊನೆಯಲ್ಲಿ ಮಾತ್ರ ಬರಲ್ಲ, ಒಳಗಡೆ ಇರುವಂಥ ಸ್ಟೆಮ್ಮಲ್ಲಿ ನಿಮಗೆ ಚೆನ್ನಾಗಿ ಸೆಟ್ಟಿಂಗ್ ಬರುತ್ತೆ. ನಂಬರ್ ಆಫ್ ಫೀಮೇಲ್ ಫ್ಲವರ್ ಅದು ನೋಡೋಕ್ಕೆ ಸಿಗುತ್ತೆ ನಿಮಗೆ. ಫ್ರೂಟ್ ಸೈಜ್ ನೋಡೋಕ್ಕೆ ಸಿಗುತ್ತೆ ನಿಮಗೆ. ಫ್ರೂಟ್ದೊಂದು ಕ್ವಾಲಿಟಿ ಸಿಗುತ್ತೆ, ಫ್ರೂಟ್ದೊಂದು ಒಳ್ಳೆ ಕಲರ್ ಟೈಮ್ ಸಿಗುತ್ತೆ ನಿಮಗೆ. ಇದೆಲ್ಲ ಕ್ವಾಲಿಟಿ ಮಾಡಬೇಕಾದ್ರೆ ಫಸ್ಟ್ ನಾವು ತಡೆಗಟ್ಟಬೇಕೇನು, ಇವಾಗ ನಮ್ಮ ದೊಡ್ಡ ಎನಿಮಿ, ನಮ್ಮ ದೊಡ್ಡ ಶತ್ರು ಆ ಯಾವ ಪೇಸ್ಟ್ ಅಂದರೆ ಅದು ಬಂದುಬಿಟ್ಟು ರೂಟ್ ನಾಟ್ ನಿಮ್ಯಾಟೋಡ್. ಇದು ಬಂದುಬಿಟ್ಟು ಮಿಸ್ ಮಾಡೋದು ಬೇಡ. ಈ ಬಂದುಬಿಟ್ಟು ಮೆಲಡಿಗಾನಿ ಇನ್ಕಾಗ್ನಿಗೇಟ, ಅದ್ರ ಬಗ್ಗೆ ಮಾತಾಡೋಣ. ಸೊ ಇದ್ರ ಬಗ್ಗೆ ನೀವು ಇನ್ನು ಯಾವ ಥರ ಟ್ರೀಟ್ಮೆಂಟ್ ಮಾಡ್ತೀರಾ, ಇದಕ್ಕೆ ಕೋಟೆವ ಕಂಪ್ನಿಯವ್ರದ್ದು ಸ್ಯಾಲುಬ್ರೋ ತೊಗೊಂಡಿದ್ದೀನಿ. ಸೊ ಹೋದ ವರ್ಷ ಕೂಡ ಅಲ್ಲ, ನಾನು ಸುಮಾರು ಒಂದು 2 ವರ್ಷಗಳಿಂದ ಇದನ್ನು ರೆಕಮೆಂಡ್ ಮಾಡ್ತಾ ಇದ್ದೀನಿ.
ಒಳ್ಳೆ ರಿಸಲ್ಟು ನಮ್ಗೆ ಕಾಣಿಸ್ಕೊಂಡಿದೆ. ಇವಾಗ ನಾನು ಇದ್ರ ಬೇರೆ ಕೂಡ ತೋರಿಸ್ತೀನಿ ನಿಮಗೆ. ಇಲ್ಲೇ ನಮ್ಮ ರೈತರು ಕೂಡ ಮಾಡಿದ್ದಾರೆ ಇದನ್ನು. ಇದು ಮಾಡಿದ್ಮೇಲೆ ಏನು ರಿಸಲ್ಟ್ ಇದೆ ಅಂತ ಅವ್ರ ಜೊತೆನೂ ಸ್ವಲ್ಪ ನೀವು ಮಾತಾಡಿ ತೋರಿಸ್ತೀನಿ ನಿಮಗೆ. ಸೊ ಫಸ್ಟ್ ನಮ್ಗೆ ಇದು ಬಂದುಬಿಟ್ಟು ಯಾವ ಟೈಮಲ್ಲಿ ಕೊಡಬೇಕಂದ್ರೆ, ಫಸ್ಟು ವಾಟ್ರ್ ಕೊಡ್ತೀರಲ್ಲ ಈ ಥರಲ್ಲಾಗಿರುತ್ತೆ. ಫಸ್ಟು ವಾಟ್ರ್ ಖಾಲಿ ವಾಟ್ರ್ ಹೋಗುತ್ತೆ, ಯಾಕಂದರೆ ತುಂಬ ಜಮೀನು ಡ್ರೈ ಬಂದಿರುತ್ತೆ. ಫಸ್ಟು 3 ಅವರ್ ವಾಟ್ರ್ ಕೊಟ್ಬಿಟ್ಟು ಜಮೀನನ್ನ ಪೂರ್ತಿ ತ್ಯಾವ ಮಾಡ್ಕೊಂಡು ತೊಗೊಳೋದು. ಈ ಜಮೀನು ತ್ಯಾವ ಆದಮೇಲೆ ಅದಕ್ಕೆ ನಾವು ಯಾವ ಥರ ಮಾಡ್ತೀವಿ ಅಂದ್ರೆ ಹೋಲ್ ಹಾಕ್ತೀವಿ. ಒಂದು ಗಡಾರಿ ತೊಗೊಂಡ್ಬಿಟ್ಟು ಇನ್ಲೈನ್ ಇದ್ದರೆ ಇನ್ಲೈನ್ ಕೆಳಗಡೆ ಈ ಕಡೆ 3 ಹೋಲ್ ಬರುತ್ತೆ, ಆ ಕಡೆ 3 ಹೋಲ್ ಬರುತ್ತೆ. ಇಲ್ಲ ಡ್ರಿಪ್ಪರ್ ಇದ್ದರೆ ಡ್ರಿಪ್ಪರ್ ಕೆಳಗಡೆ ಒಂದೊಂದು ಗಡಾರಿ ತೊಗೊಂಡು ಹೋಲ್ ಹಾಕ್ಬಿಟ್ಟು ಆ ಹೋಲಲ್ಲಿ ಕೋಟೆವ ಕಂಪ್ನಿಯವ್ರದ್ದು ಸ್ಯಾಲುಬ್ರೋ ತೊಗೊಂಡು 2 ml 1 ಲೀಟ್ರ್ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಆ 1 ಲೀಟ್ರ್ ನೀರನ್ನು ಸುತ್ತು ನಮ್ಮ ಗಿಡದ ಕ್ಯಾನಪಿ ಎಷ್ಟಿದೆಯಲ್ಲ, ಎಲ್ಲೆಲ್ಲಿ ಹೋಲ್ಗಳು ಮಾಡಿದ್ದೀವಲ್ಲ, ಎಲ್ಲೆಲ್ಲಿ ರೂಟ್ ಝೋನ್ ಇದೆ ನೋಡಿ, ಆ ಝೋನ್ವರೆಗೂ ನಾವು ಇದನ್ನು ಮುಡಿಸೋ ಕೆಲಸ ನಾವು ಮಾಡಬೇಕು. ಇದನ್ನು ಬಂದುಬಿಟ್ಟು ನೀವು ಸುಮ್ಮನೆ ನಾನು ಡ್ರಿಪ್ಪಲ್ಲಿ ಕೊಡ್ತೀನಿ, ನಾನು ಮೇಲೇ ಅಟ್ಸ್ಕೊತೀನಿ ಅಂದರೆ ನಿಮಗೆ 100% ರಿಸಲ್ಟ್ ಬರೋಲ್ಲ. 100% ರಿಸಲ್ಟ್ ಬರಬೇಕಾದ್ರೆ, ಯಾಕಂದರೆ ನಿಮ್ಮ ರೋಡ್ ಝೋನ್ ಎಲ್ಲಿದೆ ಅಂತ ನಿಮಗೂ ಗೊತ್ತಿಲ್ಲ. ಅದನ್ನು ಅಗದ್ಮೇಲೆ ಗೊತ್ತಾಗೋದು 6 ಇಂಚಲ್ಲಿ ಇದೆಯಾ 1 ಫೀಟಲ್ಲಿ ಇದೆಯಾ. ಯಾವಾಗ ನಿಮ್ಮ ರೋಡ್ ಝೋನ್ ನಿಮ್ಮ ಕೈ ಸಿಗುತ್ತೋ ಅಲ್ಲಿವರೆಗೂ ಹೋಲ್ ಮಾಡಿಬಿಟ್ಟು ಡೈರೆಕ್ಟ್ ಔಷಧಿನ ಡೈರೆಕ್ಟ್ ರೂಟ್ ಟು ಡೆಂಚ್ ಅಂತ ಮೆಥಡ್ ಬರುತ್ತೆ. ಈ ಥರ ಮಾಡಿದಾಗ ನಿಮಗೆ ಇಲ್ಲಿ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನೋಡ್ತಾ ಇದ್ರಲ್ಲ, ಇದು ಕಂಪ್ಲೀಟ್ ಎಲ್ಲ ಬಂದುಬಿಟ್ಟು ನಿಮಗೆ ವಿಲ್ಟ್ ಹೋಗಿರೋದು. ಈ ಏರಿಯಾ ಮಾತ್ರ ವಿಲ್ಟ್ ಹೋಗಿದೆ. ಇಲ್ಲಿಂದ ನಿಮಗೆ ಮುಂದೆ ಸ್ಪ್ರೆಡ್ಡಿಂಗ್ ಬರ್ತಿಲ್ಲ. ಯಾಕೆ ಸ್ಪ್ರೆಡ್ಡಿಂಗ್ ಬರ್ತಿಲ್ಲ ಅಂದರೆ, ನಾವು ಈ ವರ್ಷ ಅಲ್ಲ ಹೋದ ವರ್ಷ ಕೂಡ ಈ ತೋಟದಲ್ಲಿ ನಾವು ಟ್ರೀಟ್ಮೆಂಟ್ ಮಾಡಿದ್ದೀವಿ. ಟ್ರೀಟ್ಮೆಂಟ್ ಮಾಡಿರೋದಕ್ಕೆ ನಮಗಿಲ್ಲೆಲ್ಲ ಸ್ವಲ್ಪ ಕಂಟ್ರೋಲ್ ಬಂದಿದೆ. ಇವಾಗ ಇದ್ರಲ್ಲಿ ತೋರಿಸ್ಬೇಕಂದ್ರೆ ಇಲ್ಲಿ ಸುಮಾರು ಗಿಡಗಳು ಹೋಗಿದ್ದಾವಲ್ಲ, ಈ ಗಿಡ ಹೋಗಿರೋ ಜಾಗದಲ್ಲೇ ನಾನು ಇಲ್ಲೊಂದು ನಿಮ್ಮೊಂದು ವಿಲ್ಟ್ ಗಿಡ ತೋರಿಸ್ತೀನಿ ಬನ್ನಿ. ಈಗ ವಿಲ್ಟ್ ಗಿಡ ಅಂದರೆ ನಿನ್ನೆನೆ ರೈತರು ಹೇಳೋ ಪ್ರಕಾರ ನಿನ್ನೆನೆ ಈ ಗಿಡದಲ್ಲಿ ಲೀವ್ಸು ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಂದರೆ ಗ್ರೀನಿಶ್ ಸೊಪ್ಪು ಇತ್ತು ಇದರಲ್ಲಿ. ಇವತ್ತು ಬೆಳಗ್ಗೆ ನೋಡಬೇಕಾದ್ರೆ ಈ ಥರ ಆಗಿದೆ. ಈ ಥರ ಆಗಿದೆ ಅಂದರೆ ಕೆಲವು ಜನ ಅಂದ್ಬಿಡ್ತಾರೆ ವಿಲ್ಟ್ ಅಂದ್ಬಿಡ್ತೀನಿ. ಸಡನ್ ನಾನು ಬಂದರೂ ಕೂಡ ನಾನು ವಿಲ್ಟೇ ಅಂದ್ಬಿಡ್ತೀನಿ. ಬಟ್ ಆಗಿರೋ ತೊಂದರೆ ಏನು, ಇಲ್ಲಿ ಜೂಮ್ ಔಟ್ ಮಾಡಿ ತೋರಿಸ್ತಿಲ್ಲ, ಅಗದ್ಬಿಟ್ಟಿದ್ದೀವಲ್ಲ ಇಲ್ಲಿ, ಇದರಲ್ಲಿ ಏನಿದೆ ಅಂತ ನೋಡೋದು ಬಂದು. ಇದು ನಮ್ಮ ಕೆಲಸ ಆಗಿರೋದು. ಇದು ಬೇರೆ ಇರೋದು ಇದರಲ್ಲಿ, ಈ ಗಿಡದಲ್ಲಿ ಬೇರೆ ಇರೋದು ಇಲ್ಲಿ ನೋಡಿ ಈ ಥರ ಇದೆ. ನೋಡಿ ಯಾವ ಥರ ಈ ಗಂಟು ಬಂದಿರುತ್ತೆ, ಯಾವ ಥರ ಇಲ್ಲಿ ನಿಮ್ಮ ವೈಟ್ ರೂಟ್ ಇದೆಯಲ್ಲ, ವೈಟ್ ರೂಟ್ ಕೂಡ ಅಟ್ಯಾಕ್ ಆಗಿಬಿಟ್ಟಿದೆ, ರೂಟ್ ಹೇರ್ಸ್ ಕೂಡ ಅಟ್ಯಾಕ್ ಆಗಿಬಿಟ್ಟಿದೆ. ಈ ಥರ ಅಟ್ಯಾಕ್ ಆಗೋದ್ರಿಂದ ನೀವು ಕೊಟ್ಟಂಥ ಮಣಿ, ಕೊಟ್ಟಂಥ ಬೇಸಾಯಗಳಾಗಲಿ, ಯಾವುದೇ ಒಂದು ಕಾಂಪ್ಲೆಕ್ಸ್ ಆಗಲಿ, ಇಲ್ಲ ಯಾವುದೊಂದು ನ್ಯೂಟ್ರಿಯೆಂಟ್ ಆಗಲಿ, ಇದನ್ನು ಅಪ್ಟೇಕ್ ಮಾಡೋಕ್ಕಾಗತ್ತಾ ನಿಮಗೆ? ನೀರು ಕಂಡು ನಿಮಗೆಲ್ಲ ಅಪ್ಟೇಕ್ ಮಾಡೋಕ್ಕಾಗಲ್ಲ. ಸೊ ಈ ಥರ ಗಂಟು ಬಂದಿದೆ. ಈ ಥರ ಗಂಟು ಬಂದಾಗಲೇ ನಿಮ್ಮದು. ನಮಸ್ತೆ, ನಮ್ಮ ಹೆಸರು ಅಶೋಕ್ ಕುಮಾರ್ ಅಂತ. ನಮ್ಮದು ಕೊತ್ನೂರು, ಚಿಕ್ಕಬಳ್ಳಾಪುರ ತಾಲೂಕು, ಅಗಲಗುರ್ಕಿ ಅಂಚೆ. ನಮ್ಮದು ಇದು 3 ಎಕರೆ ಪ್ಲ್ಯಾಟು, 1500 ಗಿಡ ಐತೆ. ಆಮೇಲೆ ನಮ್ಮ ಶ್ರೀಕಾಂತ ಡಾಕ್ಟ್ರು ಬಂದು ಒಂದು 4-5 ಕಡೆ ಭೂಮಿ ಎಲ್ಲ ಅಗಸಿದ್ರು. ಬೇರು ಗಂಟಿತ್ತು. ಹಿಂದಿನ ಸಾರಿ ನಮಗೆ ಫ್ಲವರ್ ಕಚ್ಚಲಿಲ್ಲ, ಮತ್ತು ಕ್ರಾಪು ಬರಲಿಲ್ಲ ಸರಿಯಾಗಿ. ಎಲ್ಲ ಒಂದು 7 ಟನ್ 8 ಟನ್ ಆಗಿತ್ತು. ಈ ಸತಿ ಸ್ಯಾಲುಬ್ರೋ ಬಿಟ್ಟ ಮೇಲೆ ಚೆನ್ನಾಗಿ ಫ್ಲವರ್ ಸೆಟ್ ಆಯಿತು. ಆಮೇಲೆ ತಿರುಗಿ ಮತ್ತೆ ಅದನ್ನು ಚೆಕ್ ಮಾಡಿದಾಗ ಎಲ್ಲ ಬರ್ನ್ ಆಗಿತ್ತು. ಈಗ ಚೆನ್ನಾಗಿ ಸಿಟ್ಟಿಂಗ್ ಆಗೈತೆ, ಚೆನ್ನಾಗಿ ಬರ್ತಾಯಿದೆ ಕ್ರಾಪ್. ಲೀಟ್ರಿಗೆ 2 ml ಪ್ರಕಾರ ಸ್ಯಾಲುಬ್ರೋ ಮಿಕ್ಸ್ ಮಾಡ್ತಾಯಿದ್ದೀವಿ.